ಓಕೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಈ ಸಂದರ್ಭದಲ್ಲಿ ಚೆನ್ನಮ್ಮ ಅವರನ್ನು ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಅಂತ ಹೇಳಿ. ನಮಸ್ಕಾರ ಸರ್. ನಾನು ಇವತ್ತು ಬೆಳಿಗ್ಗೆ 10:30 ಹೋದವನು 11:45 ಅಲ್ಲೇ ಇದ್ದೆ. ಅದೆಲ್ಲ ಮುಗಿಸ್ಕೊಂಡು ಅನ್ಸೂಯಮ್ಮ ಅವ್ರನ್ನ ಮಾತಾಡ್ಸ್ಕೊಂಡು ಆಮೇಲೆ ಎಲ್ಲ ಹೋಗ್ಬೇಕಾಯ್ತು. ಊರ್ ಕಡೆ ಹೋಗಿ ಇವಾಗ ಬರ್ತಾ ಇದ್ದೀನಿ. ಒಂದು ನಮ್ಗೆ ಮಾತೃ ಸಮಾನರಾಗಿದ್ದಂಥವ್ರು, ಎಷ್ಟು ದೊಡ್ಡ ಪಂಕ್ತಿ ವ್ಯಕ್ತಿತ್ವ, ಎಷ್ಟು ದೊಡ್ಡವರಾದ್ರೂ ಕೂಡ ತನ್ನ ದೈನಂದಿನ ಚಟುವಟಿಕೆಗಳ ಜೊತೆಯಲ್ಲಿ ಭಗವಂತನನ್ನ ಎಲ್ಲ ಒಂದ್ ಕಡೆ ಪೂಜೆ ಮಾಡೋದೇ ಅವರು ದೊಡ್ಡ ಒಂದು ಇದಾಗಿತ್ತು ಅಂತ. ಅವರು ಬಡವರ ಬಗ್ಗೆ, ಸಾಮಾನ್ಯರ ಬಗ್ಗೆ, ಧ್ವನಿ ಇಲ್ಲದವ್ರ ಬಗ್ಗೆ, ವಿಶೇಷವಾಗಿ ಹಾಸನ ಜಿಲ್ಲೆಯ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ತಮ್ಮದೇ ಆದಂತ ಒಡನಾಟವನ್ನು ಉಳ್ಳವರಾಗಿದ್ದವರು. ತೆರೆಮರೆಯಲ್ಲಿ ಒಂದು ದಿನವೂ ಕೂಡ ರಾಜಕಾರಣವನ್ನ, ಒಂದು ದಿನವೂ ಕೂಡ ಸೊಂಕನ್ನ ಅಂಟಿಸ್ಕೊಳ್ದಿರ ದೇವೇಗೌಡರ ಒಂದು ಮೇಲ್ಪಂಕ್ತಿಗೆ, ಅವರ ಶ್ರೇಯಸ್ಸಿಗೆ ಟೊಂಕ ಕಟ್ಟು ನಿಂತಂತ ಒಬ್ಬ ನಮ್ಗೆ ಮಾತೃ ಸಮಾನರು. ನನಗೂ ಆ ಮನೆ ಕುಟುಂಬಕ್ಕೂ ಸುಮಾರು ಅವಿನಾಭಾವ ಸಂಬಂಧ, ಸುಮಾರು 50 ವರ್ಷದ್ದು. ಅವರ ನಡವಳಿಕೆ, ಅವರಲ್ಲಿದ್ದಂತ ಪ್ರೀತಿ, ವಾತ್ಸಲ್ಯ, ಮಮಕಾರ, ಪ್ರಾಯಶಃ ಮತ್ತೆ ಹಳ್ಳಿಯ ಜನರ ಜೀವನದ ಭಾವನೆಗಳಿಗೆ, ಮುಗ್ಧತೆಗೆ ಮತ್ತೊಂದು ಹೆಸರಾಗಿದ್ದಂಥವ್ರು ಚೆನ್ನಮ್ಮನವರು. ನಮ್ಮ ಮಕ್ಕಳು ಮಾತ್ರ ಮಕ್ಕಳು ಅಂದವರಲ್ಲ, ಎಲ್ಲರನ್ನು ಕೂಡ ನಮ್ಮಂತವ್ರನ್ನಂತೂ ತುಂಬಾ ಪ್ರೀತಿಯಿಂದ ಕಾಣ್ತಾ ಇದ್ದಂಥವ್ರು. ಬೆಳಿಗ್ಗೆಯಿಂದ ಸಂಜೆ ಗಂಟ ದೈವ ಪೂಜೆ, ದೇವ್ರ ಪೂಜೆ ಬಿಟ್ರೆ ಬೇರೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡವ್ರಲ್ಲ. ಹಾಗಾಗಿ ದೇವೇಗೌಡರ ಕುಟುಂಬ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವೇಗೌಡರಿಗೆ ಒಂದು ದೊಡ್ಡ ವರವಾಗಿ ಆ ತಾಯಿ, ದೇವೇಗೌಡರ ಪತ್ನಿ ಆಗಿರ್ಬೋದು, ತಾಯಿ ದೇವರಿಗಿನ್ನ ಮಿಗಿಲಾಗಿ ಭಗವಂತನನ್ನ ಮೆಚ್ಚಿಸ್ಕೊಳ್ತಕ್ಕಂಥ ಅವರಲ್ಲಿದ್ದಂತ ಒಂದು ಆ ನಂಬಿಕೆ, ಸಂಕಲ್ಪ ಇವತ್ತು ನಮ್ಮನ್ನ ಕಾಣ್ತಾ ಇದೆ. ನಾವೆಲ್ಲರೂ ಕೂಡ ಬೆಳೆಯೋದಕ್ಕೆ ಅವರ ಆಶೀರ್ವಾದವು ಕೂಡ ಭಾರಿ ಮುಖ್ಯವಾದದ್ದು. ದೇವೇಗೌಡರ ಒಂದು ಅವರ ಒಡನಾಟ, ದಾಂಪತ್ಯದ ಜೀವನ ಇಷ್ಟು ಮಟ್ಟಿಗೆ ನಮ್ ಕಣ್ಮುಂದೆ ಹಿಂಗಾಗ್ತದೆ ಅಂತ ನನಗಂತೂ ಗೊತ್ತಿರ್ಲಿಲ್ಲ. ಆದ್ರೆ ಆ ತಾಯಿಯನ್ನ ಕಳ್ಕೊಂಡಿದ್ದು ಅವ್ರ ಕುಟುಂಬಕ್ಕೆ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಬೆಳಿಗ್ಗೆ ನಾನು ಸುಮಾರು ಒಂದು 3/4 ಗಂಟೆಗೂ ಮೇಲ್ಪಟ್ಟು ಅವ್ರ ಜೊತೆಲಿ ನಿಂತಿದ್ದೆ. ಅವರ ನೋವನ್ನ ನೋಡ್ತಾ ಇದ್ದೆ. ನಾನು ಡಾಕ್ಟರ್ ಸತ್ಯನಾರಾಯಣ ಅವರು ಮತ್ತೆ ಅವರ ಜೂನಿಯರ್ ಡಾಕ್ಟರ್ಸ್ ಎಲ್ಲ ಜೊತೆಲಿದ್ವಿ. ಅದಾದ್ಮೇಲೆ ಅನ್ಸೂಯಕ್ಕ ಅವ್ರು ನೋಡಕ್ ಹೋದ್ವಿ. ನೋಡ್ಕೊಂಡ್ ಬಂದೆ. ನಾನು ಒಂದಂತೂ ಸತ್ಯ, ಅಂತವ್ರು ಮತ್ತೊಮ್ಮೆ ಹುಟ್ಟು ಬಂದ್ರೆ ದೇಶಕ್ಕೆ ಒಳ್ಳೇದಾಗ್ತದೆ ಅನ್ನೋದು ನನ್ನ ಸಲವಾದ ನಂಬಿಕೆ. ದೇವೇಗೌಡರ ಕುಟುಂಬಕ್ಕೆ ಒಂದು ದೊಡ್ಡ ಆಧಾರ ಸ್ತಂಭ ಅನ್ನೋದಕ್ಕಿಂತ ಹೆಚ್ಚಾಗಿ ದೈವ ಸ್ವರೂಪಿಗಳಾದಂತ ಆಗಿದ್ದವರು ಶ್ರೀಮತಿ ಚೆನ್ನಮ್ಮ ದೇವೇಗೌಡರು. ಅವರ ಆತ್ಮಕ್ಕೆ ಶಾಂತಿ ಕೋರ್ತೀನಿ. ಸೋಮಣ್ಣ ಅವರು ದೇವೇಗೌಡರ ಗರಡಿಯಲ್ಲಿ ಪಳಗಿದವರು, ತುಂಬಾ ಹತ್ರದಿಂದ ದೇವೇಗೌಡರು ಮತ್ತು ಚೆನ್ನಮ್ಮನನ್ನ ನೋಡಿದಂಥವ್ರು. ಮನೆಗೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಸರ್ ತಮ್ಮನ್ನೆಲ್ಲ? ಎಂದು ಕೂಡ ನಮ್ಗೆ ಅವ್ರನ್ನ ನಾವು ಅಮ್ಮ ಅನ್ನೋದ್ ಬಿಟ್ರೆ ಬೇರೆ ಗೊತ್ತೇ ಇರ್ಲಿಲ್ಲ ನಮ್ಗೆಲ್ಲ. ಜಾತಿ ಲೇಪ ಒಂದು ಸಣ್ಣ ಸೋಂಕು ಕೂಡ ಇಲ್ದ ನಮ್ ತಾಯಿ ಅವರು. ಮತ್ತೆ ನಾವು ತಮಾಷೆಗಳೇ ನಮ್ ತಾಯಿ ಹತ್ರ ಯಾವ ರೀತಿ ಕೂಗಾಡ್ತಾ ಇದ್ ಮಾತಾಡ್ತಾ ಇದ್ವು ಅದೇ ರೀತಿ ಇದ್ದವರು. ದೇವೇಗೌಡರ ಒಂದು ಅವರ ನಡವಳಿಕೆಯನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ನಮ್ಗೆಲ್ಲ ಈಗ ಮಾಡಿದ್ರಾಯ್ತದೆ ಗೌಡ್ರಿಗೆ ಇಂಥ ಟೈಪ್ ನೋಡು ಎಲ್ಲವನ್ನೂ ಕೂಡ ಪ್ರತಿಯೊಂದು ಕೂಡ ಒಂದೊಂದು ರೀತಿಯಲ್ಲಿ ನಮ್ಮ ಹೆಜ್ಜೆಗಳಿಗೆ ಅವರು ಕೂಡ ಆಶೀರ್ವಾದವನ್ನು ಮಾಡಿರ್ತಕ್ಕಂಥವ್ರು. ಮತ್ತೆ ಅವರಲ್ಲಿದ್ದಂತ ಸಮಯ ಪ್ರಜ್ಞೆ ಮತ್ತೆ ತಾತ್ವಿಕವಾದ ತೀರ್ಮಾನಗಳಲ್ಲಿ ಅವರ ಒಂದು ಅಚಲವಾದ ನಂಬಿಕೆ, ಮತ್ತೆ ನಮ್ಮಂತವರಿಗೆ ಅವ್ರು ಕೊಟ್ಟಂತ ಸಂದೇಶಗಳು ಇವತ್ತೆಲ್ಲವೂ ಕೂಡ ನಮ್ಮ ಬೆಳವಣಿಗೆಗೂ ಕೂಡ ಅದು ಪೂರಕವಾಗಿ ಇದ್ದಂತವುಗಳಾಗಿತ್ತು. ಆದ್ರಿಂದ ನಾನು ರಾತ್ರಿ ಬಾದಾಮಿಯಿಂದ ಸುಮಾರು 2 ಗಂಟೆಗೆ ಬೆಂಗಳೂರು ಬಂದವನು. ಬೆಳಿಗ್ಗೆ 10 ಗಂಟೆಗೆ ಹೋಗಿ ಸುಮಾರು 10:30, 10:45 ಹೋದವನು 11:45, 12 ಗಂಟೆವರೆಗೂ ಅಲ್ಲೇ ಇದ್ದೆ. ನಾನು ನಂಬಿರ್ಲಿಲ್ಲ ಇಷ್ಟು ಜಲ್ದಿ ಆಗ್ತಾರೆ ಅಂತ. ಆದ್ರೆ ಇವತ್ತು ಅಕಾಲಿಕ ಒಂದು ಇದಾಗಿದ್ದಾರೆ. ಅವರ ನಮ್ಮ ಒಡನಾಟ, ತಾಯಿ ಮಗನ ಒಡನಾಟವಾಗಿ ನಾವು ನಮ್ಮ ಬದುಕನ್ನ ರೂಪಿಸ್ಕೊಂಡಿರ್ತಕ್ಕಂಥವ್ರು. ಆ ತಾಯಿಯನ್ನ ಎಂದೂ ಕೂಡ ನಾವು ಮರೆಯೋದಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಕಾರ್ಯಕರ್ತರನ್ನು ಮಕ್ಕಳ ರೀತಿಯಲ್ಲಿ ನೋಡ್ತಾ ಇದ್ರು ಅಂತೇಳಿ ಕೇಳ್ತಾ ಇದ್ರು. ಖಂಡಿತವಾಗಿ ಎಂದು ಅವ್ರಿಗೆ ಗೊತ್ತೇ ಇಲ್ಲ ಆತರ ಬೇರೆ ಇನ್ನೊಬ್ರ ಬಗ್ಗೆ ದ್ವೇಷ ಮಾಡೋದು, ಇನ್ನೊಬ್ರ ಬಗ್ಗೆ ರೇಗೋದು, ಅವ್ನ ಯಾರೋ ಬಂದವ್, ನೀವ್ನ ಯಾರೋ ಬಂದವನೇ
ಅದ್ರೊಳಗೆ ವಿಶೇಷವಾಗಿ ಬಡವರಿಗೆ, ಹ್ಮ್ ಧ್ವನಿ ಇಲ್ದವ್ರಿಗೆ, ಹೌದು ಸಾಮಾನ್ಯರಿಗೆ, ಬಟ್ಟೆಗಳಿಲ್ಲಾರ ಸಣ್ಣ ಪುಟ್ಟ ಒಂದ್ ಇದ್ರೊಳಗೆ ಬಂದ್ರು ಅಂತವ್ರಿಗೆಲ್ಲ ಅಂಗಡಿ ಕಳಿಸಿ ಬಟ್ಟೆ ತರಿಸಿ ಅವ್ರಿಗೆ ಇಂಥದ್ ಮಾಡಿಲ್ಲ ಅನ್ನೋಗಿಲ್ಲ ಅಮ್ಮ. ಹ್ಮ್ 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 ಮತ್ತೆ ಅವರ ಪೂಜಾ ಧುರೀಣತೆ, ಅವರ ಪೂಜಾ ಕೈಂಕರ್ಯ, ಅವ್ರು ಮಾಡ್ತಾ ಇದ್ದಂತ ಪೂಜೆ ಹ್ಮ್ ಏನದು ಎಷ್ಟು ಮಟ್ಟಿಗೆ ಅದನ್ನ ಭಗವಂತ ಅವ್ರಿಗೆ ರೂಢಿಸಿದ್ನೋ ಗೊತ್ತಿಲ್ಲ. ಹ್ಮ್ ನಮ್ಗೆ ಎಂದೂ ಕೂಡ ನಾವು ಎಂತ ಸಿಟ್ಟಲ್ಲಿದ್ರು ಕೂಡ ಒಂದ್ ಸೆಕೆಂಡ್ಗೆ ನಮ್ಗೆ ಆ ತಾಯಿ ಹೃದಯವಾಗಿ ನಮ್ಮನ್ನೆಲ್ಲರೂ ಕೂಡ ಆಧರಿಸ್ತಾ ಇದ್ರು. ನಿಜ ನಿಜ. ಥ್ಯಾಂಕ್ ಯು ಸೋ ಮಚ್ ಸೋಮಣ್ಣ ಅವರೇ, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.